ಅಂತವಲ್ಲ ಸರ್, ಮೊಳಕಾಲ್ ಮಟ್ಟ ಒಂದೊಂದು ಮೊಳಕಾಲ್ ತನ ತೆಗ್ಗಾವ್ರಿ. ಈಗ ಮಳೆ ಬರಕತ್ತದ, ಮಳೆ ಬಂದ್ಗೇಸಿಂದ ನೀರು ನಿಂತು ನಮ್ಗೆ ಕಾಣವಲ್ಲ. ನಾನೇ ಹೋಗಾಗ ನನ್ನ ಗಾಡಿ ಚಂಬರ್ ಹೊಡ್ಕೊಂಡು ಹೋಗಿ ನಾನು. ಈ MLA ಕೇರ್ ಮಾಡವಲ್ಲ, ಮಿನಿಸ್ಟ್ರ್ ಕೇರ್ ಮಾಡವಲ್ರು, DC ಕೇರ್ ಮಾಡವಲ್ರು. ಹಿಂಗಾದ್ರೆ ನಮ್ಮದು ಸಾರ್ವಜನಿಕರದು ಏನು ತೊಂದಿರಿ ಅಂತ ಅವ್ರಿಗೇನು ಗೊತ್ತಾಗ್ತದೆ ಹೇಳ್ರಿ. ತೆಗ್ಗು ಭಾಳ ಅನ್ನಕ್ಯಾರ್ರಿ. ನೋಡ್ತೀರಿ ಇಲ್ಲಿಂದ 100 ಗಾಡಿ ಅಲ್ಲಿಂದ ಹೊಳಿ ಬ್ರಿಡ್ಜು ಪಾಸ್ ಆಗ್ಬೇಕಾದ್ರೆ ಒಂದೊಂದು ಗಂಟೆ ಹಾಕತ್ತ ಒಂದೊಂದು ಗಾಡಿ. ಅದಕ್ಕೆ ನಾವು ಇದು ಜೈ ಕರ್ನಾಟಕ ಸಂಘಟನೆಯಿಂದ ಬುಧವಾರ ದಿನ ಸ್ಟ್ರೈಕ್ ಇಟ್ಕೊಂಡಿವ್ರಿ. ಪೂರ ಕೆಟ್ಟದಲ್ರಿ. ಈ ಯಾದಗಿರಿಲಿಂದ ಹಿಡಿದು ಖಾನಾಪುರ ತನ ಇದೇ ಗತಿ ಆದ್ರಿ. MLA ಇದ್ರೂ ಸತ್ತಂಗ ಒಂದು ಬಂದು ನೋಡಲ್ಲ, ಒಂದು ಕೆಲಸ ಮಾಡೋಲ್ಲ. ಕಡೆಗೆ ತಾತ್ಕಾಲಿಕ ಅಲ್ಲ, ಒಂದು ಮರಮು ಗಿರಮು ಹಾಕಿಸಿಂದ ವ್ಯವಸ್ಥೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ. ನಮ್ಮ ಹೆಸರು ರಾಜ್ಕುಮಾರ್ ಸೌಕರ್, ಹೊರಮನಿ ಖಾನಾಪುರ. ಈಗ ಎಲ್ಲರಿಗೂ ಕಣ್ಣಿಗೆ ಕಾಣ್ತದ. ಶಾಸಕರು ಅರ್ಥ ಮಾಡ್ಕೋಬೇಕು. ನಮ್ಮ ಉಸ್ತುವಾರಿ ಸಚಿವರನ್ನು ನೋಡ್ಕೋಬೇಕು. ಇದ್ರ ಮೇಲೆ ಓಡಾಡ್ತಾರೆ ಅವರು 24 hours. ಜಿಲ್ಲಾಡಳಿತ DC ಅವರು ಎಲ್ಲರೂ ದೊಡ್ಡ ಅಧಿಕಾರಿಗಳನ್ನು ಈ ರಸ್ತೆ ಮೇಲೆ ಓಡಾಡ್ತಾರೆ 24 hours. ಅವ್ರೇನು ಕಣ್ಮುಚ್ಕೊಂಡು ಓಡಾಡ್ತಾರೋ ಹಂಗೆ ಓಡಾಡ್ತಾರೋ ಗೊತ್ತಿಲ್ಲ. ಬಟ್ ಎಲ್ಲ ಜನರಿಗೆ ಮಾತ್ರ ತುಂಬ ತೊಂದರೆ ಆಗ್ಯದ. 1 ಮೀಟ್ರ್ ಡೀಪ್ ಆಗ್ಯದ ತೆಗ್ಗುಗಳು. ಒಂದು ಗಾಡಿ ಹೋಗ್ಬೇಕಾದ್ರೆ 1 ಗಂಟೆ ಬೇಕು ಒಂದು ಬ್ರಿಡ್ಜ್ ಮೇಲೆ. ಅಷ್ಟು ಟ್ರಾಫಿಕ್ಕು, ಅಷ್ಟು ಸಮಸ್ಯೆಗಳು, ಅಷ್ಟು ತೊಂದರೆ ಇದ್ರೂ ಯಾರು ಮತ್ತು ಇದನ್ನು ನೋಡ್ತಾ ಇಲ್ಲ ಅಂತಂದಮೇಲೆ ಎಲ್ಲರೂ ಕಣ್ಮುಚ್ಚಿ ಮಕ್ಕೊಂಡ್ರು ಅಂತ ಅರ್ಥ. ಹೆಜ್ಜೆಜ್ಜಿಗೆ 1 ಮೀಟ್ರ್ ಅಂದರೆ 3 ಫೀಟ್ ಒಳಗಡೆ ಡೀಪ್ ಆಳದ. ಒಂದು ವೆಹಿಕಲ್, ಒಂದು ಸಣ್ಣ ಕಾರ್ ಇವಾಗ ಬಂದು ಸಿಗಾಕೊಂಡಿತ್ತು. ಎಷ್ಟು ಟ್ರಾಫಿಕ್ ಆಯ್ತು ಗೊತ್ತಾ? ಆಟೋಗಳು, ಸಣ್ಣ ವೆಹಿಕಲ್ಗಳು 1 ಗಂಟೆ ನಿಂತ್ಕೊಂಡು ಕೇಸಿ ಮಳೆಯಾಗ ಎಲ್ಲ ಒದ್ದಾಡಕತ್ಬಿಟ್ರೆ ಆದಷ್ಟು ಜಲ್ದಿ ನೋಡ್ಕೊಂಡು ಕೇಸಿ ಇದು ಪರಿಹಾರ ಕೊಡ್ತಾರಂತ ಕೇಸಿ ನಾವು ಇಟ್ಕೊಂಡಿವಿ. ಕೊಡಲೇಬೇಕಂತ ನಾವು ಹೇಳ್ತೀವಿ. ಓಡಾಡಕ್ಕೆ ಅನ್ಕರು ಅಂಜಿಕೆ ಸಿಕ್ಕಾಪಟ್ಟೆ ಬರ್ತದಲ್ಲ ಸರ್. ಏನು ಒಳಗಡೆ ಏನು ಕಲ್ಲದೋ ಮಳ್ಳದೋ ಗಾಡಿಗಳು, ಇಂಪಾರ್ಟೆಂಟ್ ಗಾಡಿಗಳು ಇರ್ತಾವೆ, ಎಲ್ಲ ಇರ್ತಾವೆ. ಏನಾರು ಆಗ್ಬಿಟ್ರೆ ಎಲ್ಲರಿಗೂ ಸಮಸ್ಯೆ ಅಲ್ಲ. ಇವಾಗ ಒಂದು ಗಾಡಿ ನಿಂತದ ಬೈಕ್ ಇಲ್ಲಿ ಎಷ್ಟು ಸಮಸ್ಯೆ ಗೊತ್ತಾ? ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟದ. ಈಗ ಓಡಾಡೋ ಮುಖ್ಯ ರಸ್ತೆ ಇದು. ಹೈದರಾಬಾದ್ ಬಿಜಾಪುರ ಓಡಾಡೋ ಮುಖ್ಯ ರಸ್ತೆ. ರಾತ್ರಿ ಗಾಡಿಗಳು ಇರ್ತಾವೆ. ಏನಾರ ಸಮಸ್ಯೆ ಹೊಳಿ ಐತಿ, ಏನಾರ ಡ್ರೈವರ್ಗಳು ನಿದ್ದೆಗಣ್ಣಾಗ ಏನಾರು ಜಂಪ್ ಅವಾಯ್ಡ್ ಮಾಡ್ಕೊಂಡಾದ್ರೆ ಸಾವಿಗೆ ಯಾರು ಅಂತ ಜಿಲ್ಲಾಡಳಿತನೇ ಕಾರಣ. ಶಂಕರ್ ಚೌಹಾಣ್ ಅಂತೇಳಿ.